ನೂರ ನೋದಿ ನೂರ ಕೇಳಿದರೇನು, ಆಸೆ ಹರಿಯದು, ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು. ಮಾತಿನಂತೆ ಮನವಿಲ್ಲದ ಜಾತಿ ಡೊಂಬರವ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ಈ ಸೃಷ್ಟಿಯ ಒಳಗಡೆ ನಕಾರಾತ್ಮಕವಾದಂತಹ ಶಕ್ತಿಯೂ ಇದೆ, ಸಕಾರಾತ್ಮಕವಾದಂಥ ಶಕ್ತಿಯೂ ಇದೆ. ನೆಗೆಟಿವ್ ಎನರ್ಜಿಯೂ ಇದೆ, ಪಾಸಿಟಿವ್ ಎನರ್ಜಿಯೂ ಇದೆ. ಸಕಾರಾತ್ಮಕವಾದಂಥ ಶಕ್ತಿ ಮತ್ತು ನಕಾರಾತ್ಮಕವಾದ ಶಕ್ತಿ. ಸೃಷ್ಟಿ ರಚನೆ ಆಗುವಾಗಲೇ ಇವೆರಡನ್ನ ಸೃಷ್ಟಿಯ ಒಳಗಡೆ ಅತಿ ಅದ್ಭುತವಾದಂತಹ ಅಗೋಚರವಾದ ಶಕ್ತಿಯನ್ನ ಸೃಷ್ಟಿಕರ್ತನಾಗಿರ್ತಕ್ಕಂತಹ ಪರಮಾತ್ಮ ಇಲ್ಲಿ ಎಡೆ ಮಾಡಿದ್ದಾನೆ. ಈ ಸಕಾರಾತ್ಮಕ ಮತ್ತು ನಕಾರಾತ್ಮಕವನ್ನು ಮೀರಿರ್ತಕ್ಕಂತಹ ತೂರ್ಯಾತೂರ್ಯ ಸ್ಥಿತಿಯಲ್ಲಿ ಇರ್ತಕ್ಕಂತಹ ವೃತ್ತಿಜ್ಞಾನ ಅಂತ ಇರ್ತದೆ. ಅದಕ್ಕೆ ಇನ್ಫಿನಿಟೀಸ್ ಅಂತ ಹೇಳ್ತಾರೆ. ವೃತ್ತಿಜ್ಞಾನ ಅಂದ್ರೆ ಮಹಾತ್ಮರ ಹತ್ತಿರ ಇರುವಂತ ಶಕ್ತಿಗಳು ಸಕಾರ ಮತ್ತು ನಕಾರ ಅನ್ನೋದಕ್ಕಿಂತ ಇನ್ಫಿನಿಟಿ ಆಗಿ ಇರ್ತಕ್ಕಂಥ ಅತಿ ಅದ್ಭುತವಾದ ಶಕ್ತಿಯನ್ನು ಹೊಂದಿರ್ತಾರೆ. ಅದಕ್ಕೆ ಅಂತರಂಗದ ತರಂಗದ ಧ್ವನಿಯ ವ್ಯವಸ್ಥೆಯ ಜ್ಞಾನ ಪರದಿ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಒಬ್ಬ ಮನುಷ್ಯ ಹುಟ್ಟಿದಾಗ ಅವನಲ್ಲಿ ಇಂದ್ರಿಯ ಜ್ಞಾನ ಇರ್ತದೆ, ಇಂದ್ರಿಯಾತೀತವಾದ ಜ್ಞಾನ ಇರ್ತದೆ, ವೃತ್ತಿ ಜ್ಞಾನ ಅಂತ. ನಿಮ್ಮ ಹತ್ರ ಇರುವಂತಹ ಜ್ಞಾನ ಇಂದ್ರಿಯ ಜ್ಞಾನ. ಇದನ್ನು ಮೀರಿರುವ ಜ್ಞಾನ ನಮ್ಮ ಹತ್ರ ಇಲ್ಲ. ಇದಕ್ಕೆ ಇಂದ್ರಿಯ ಜ್ಞಾನ ಅಂತ. ಈ ಇಂದ್ರಿಯ ಜ್ಞಾನ ಮನುಷ್ಯ ತನ್ನ ತಾಯಿಯ ಗರ್ಭದ ಒಳಗಡೆ ಪ್ರವೇಶ ಮಾಡಿದ ಕೂಡಲೇ ಅದನ್ನು ಪಡೆದುಕೊಂಡೇ ಬಂದಿರ್ತಾನೆ. ಬಹಳ ಜನ ಹುಟ್ಟಿದ ಮೇಲೆ 1 ವರ್ಷ ಆಯಿತು ಅಂತಾರೆ. ತಾಯಿಯ ಗರ್ಭದಲ್ಲಿ ಮಗು ಅಂಕುರವಾದಾಗಲೇ ನಾವು 1 ವರ್ಷ ಸಾವಿನ ಸಮೀಪ ಹೋಗಿದ್ದೇವೆ ಅನ್ನೋ ಅರಿವಿನ ಪ್ರಜ್ಞೆ ಇರಬೇಕು. ಹಾಗಾಗಿ ಈ ಇಂದ್ರಿಯ ಜ್ಞಾನ ಮನುಷ್ಯನಲ್ಲಿ ಅತಿ ಅದ್ಭುತವಾದಂಥ ಕ್ರಿಯೇಟಿವ್ ವರ್ಕ್ ಮಾಡ್ತದೆ. ಕಣ್ಣು ನೋಡಲ್ಪಡುತ್ತದೆ, ನೋಡಿಸಲ್ಪಡುತ್ತದೆ, ತಿಳಿಸಲ್ಪಡುತ್ತದೆ. ಆದರೆ ಯಾವ ರೀತಿಯಲ್ಲಿ ನೋಡ್ತಾ ಇದೆ ಅನ್ನತಕ್ಕಂಥದ್ದು ಕಣ್ಣಿಗೆ ಗೊತ್ತಿರುವುದಿಲ್ಲ. ಹಾಗೆ ಇಲ್ಲಿ ಇಂದ್ರಿಯ ಜ್ಞಾನ ಅಂತಂದ್ರೆ ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳುವುದು, ನಾಲಿಗೆಯಿಂದ ಮಾತನಾಡುವುದು, ಸ್ಪರ್ಶ ಜ್ಞಾನದಿಂದ ಚರ್ಮದ ಮುಖಾಂತರ ಈ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಗಾಳಿ, ಅಗ್ನಿ ಇವೆರಡರ ಸ್ಪರ್ಶ ಜ್ಞಾನದ ಸುಖವನ್ನು ಅನುಭವಿಸುವುದಕ್ಕೆ ಇಂದ್ರಿಯ ಜ್ಞಾನ ಅಂತ ಹೇಳ್ತಾರೆ. ಮಹಾತ್ಮರು ಯಾವ ರೀತಿಯಲ್ಲಿ ಸಾಧನೆ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಇಂದ್ರಿಯ ಜ್ಞಾನವನ್ನ ಬಿಟ್ಟು ಇಂದ್ರಿಯಾತೀತವಾದಂಥ ಜ್ಞಾನ ಈ ಸೃಷ್ಟಿಯ ಒಳಗಡೆ ಇದೆ. ಈಗ ನಾನಿಲ್ಲಿ ಕುಳಿತಿದ್ದೇನೆ, ನಾನು ಕುಳಿತಿರುವಂತಹ ವ್ಯಕ್ತಿ, ನನಗೆ ಹಿಂದೆ ಏನು ನಡೀತಾ ಇದೆ ಅನ್ನತಕ್ಕಂಥದ್ದು ನನಗೆ ಗೊತ್ತಾಗುವುದಿಲ್ಲ. ಇದು ಇಂದ್ರಿಯ ಜ್ಞಾನ. ಆದರೆ ಯಾರಾದರೂ ಮಾತನಾಡುತ್ತಿದ್ದರೆ ಅವರ ಶಬ್ದದ ಮುಖಾಂತರ ಕಿವಿಗೆ ಕೇಳಿದರೆ ಮಾತ್ರ ಯಾರೋ ಇದ್ದಾರೆ ಅನ್ನತಕ್ಕಂಥದ್ದು ನನ್ನ ಅರಿವಿನ ಪ್ರಜ್ಞೆಗೆ ಬರ್ತದಷ್ಟೇ. ಇದನ್ನು ಮೀರಿರುವ ಶಕ್ತಿ ನನ್ನ ಹತ್ರ ಇರುವುದಿಲ್ಲ. ಆದರೆ ಇಲ್ಲಿ ಅವತಾರವನ್ನು ಹೊತ್ತುಕೊಂಡು ಬಂದಿರತಕ್ಕಂತಹ ಮಹಾತ್ಮರಿಗೆ ಅದು ಬಹಳ ರೇರ್. ಎಲ್ಲೋ ಒಬ್ಬೊಬ್ಬರು ಅವತಾರವನ್ನು ಹೊತ್ತುವರು.
ಅದಕ್ಕೆ ಬಸವಣ್ಣನವರನ್ನ ಭೀಮಕವಿ ತನ್ನ ಪುರಾಣದಲ್ಲಿ ಬರೆಯುವಾಗ ಶ್ರೀ ಗುರುವೇ, ದೀಕ್ಷಾ ಗುರುವೇ, ಶಿಕ್ಷಾ ಗುರುವೇ, ಮೋಕ್ಷ ಗುರುವೇ, ಶಿವಯೋಗ ಧರ್ಮಾರ್ಥ ಭೋಗ ಗುರುವೇ, ತ್ಯಾಗ ಗುರುವೇ, ಸುಧೀರ್ ಗುರುವೇ, ವಾಚಾ ಗುರುವೇ, ಭವ ರೋಗ ಹರ ಶರಣಾಗು ಬಸವ ಮಹಾಗುರುವೆಮಗೆ. ಗುರುವಿನಲ್ಲಿ ಇಷ್ಟು ಸ್ಥಾನಗಳಿದೆ. ಕಾವಿ ಬಟ್ಟೆ ಹಾಕಿದವರೆಲ್ಲರೂ ಗುರುಗಳಲ್ಲ. ಕಾವಿ ಅನ್ನತಕ್ಕಂತಹ ಬಟ್ಟೆ ಈ ಭಾರತ ದೇಶದ ಧಾರ್ಮಿಕ ಮುಖಂಡರ ಒಂದು ಯೂನಿಫಾರ್ಮ್ಸ್. ಜೈನ ಮುನಿಗಳಿಗೆ ಬಟ್ಟೆಯೇ ಇಲ್ಲ, ಅವ್ರನ್ನ ಗುರುಗಳಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ಲ ನಮಗೆ. ಹಾಗಾಗಿ ಇಲ್ಲಿ ಗುರುಗಳ ಸ್ಥಾನ ಅಂದ್ರೆ ಏನು? ಅವತಾರ ಕಲ್ಪನೆಯಲ್ಲಿ ಬಸವಣ್ಣನವರ ತರ ನಮಗೆ ಯಾಕೆ ಇನ್ನೊಬ್ಬರು ಕಾಣಿಸೋದಿಲ್ಲ? ಬುದ್ಧನ ತರ ಯಾಕೆ ನಮಗೆ ಇನ್ನೊಬ್ಬರು ಕಣ್ಣಿಗೆ ಗೋಚರಿಸುವುದಿಲ್ಲ? ನಾವು ಬೇಕಾದಷ್ಟು ಜನ ಮಹಾತ್ಮರಿದ್ದೇವೆ. ಅದು ಅಲ್ಲಿನ ಕಾಲಕ್ಕೆ, ಅಲ್ಲಿನ ಸ್ಥಳಕ್ಕೆ, ಅಲ್ಲಿನ ವ್ಯವಸ್ಥೆಗೆ ಅಷ್ಟೇ ಅದು ಸೀಮಿತ. ಆ ರೌಂಡ್ ಬಿಟ್ಟು ಹೊರಗಡೆ ಅವ್ರದ್ದು ತರಂಗಗಳು ಹೋಗೋದಿಲ್ಲ. ಈಗ ನಾನು ಬಹಳ ದೊಡ್ಡ ಸ್ವಾಮೀಜಿ ಅಂತ ನೀವು ತಿಳ್ಕೊಂಡಿದ್ರೆ, ನನ್ನನ್ನು ಹೋಗಿ ಆಂಧ್ರದೊಳಗಡೆ ನೀವೆಲ್ಲರೂ ನಮ್ಮ ಕರ್ನಾಟಕದಲ್ಲಿ ಒಬ್ಬರು ಸ್ವಾಮಿಗಳಿದ್ದಾರ್ರಿ ಪ್ರವಚನ ಮಾಡೋರು, ನಿಮಗೆ ಗೊತ್ತೇನ್ರಿ ನಿಜಗುಣಾನಂದ ಸ್ವಾಮೀಜಿ ಅಂದ್ರೆ ಹೂ ಇಸ್ ದಿಸ್ ಅಂತಾರೆ. ಅವರು ಯಾರವರು ಅಂತ ಕೇಳ್ತಾರೆ. ಯಾರಪ್ಪ ಅವರು? ಕರ್ನಾಟಕ ಬಿಟ್ಟು ನಾವು ತಮಿಳುನಾಡಿನಲ್ಲಿ ಹೋಗಿ ಪರಿಚಯಿಸ್ಕೊಳ್ಬೇಕು ಅಂತ ನೀವು ಹೇಳಿದ್ರಲ್ಲಿ ಯಾರು ನಿಮಗೆ ನಮ್ಮನ್ನ ಪರಿಚಯಿಸ್ಕೊಳ್ಳೋದಿಲ್ಲ ಅವರು. ಆದರೆ ನೀವು ಕರ್ನಾಟಕ ಬಿಟ್ಟು ಎಲ್ಲೇ ಹೋಗಿ ಮಾತನಾಡಿ, ಆದರೆ ಬಸವಣ್ಣನ ಇಟ್ಟುಕೊಂಡು ಮಾತನಾಡಿದಾಗ ನಿಮಗೊಂದು ಗೌರವ ಸಿಗುತ್ತೆ. ಯಾಕಂದ್ರೆ ಬಸವಣ್ಣ ಇಡೀ ಜಾಗತಿಕ ಮಟ್ಟದ ವ್ಯವಸ್ಥೆಯಲ್ಲಿ ನಿಂತುಕೊಳ್ಳುವಂತಹ ಗುರು. ಹಾಗಾಗಿ ನಾವೆಲ್ಲರೂ ಸಹ ಇಂದ್ರಿಯ ಜ್ಞಾನದಿಂದ ಬದುಕಿರ್ತಕ್ಕಂಥವರು. ನಮಗೆ ಇಂದ್ರಿಯಾತೀತವಾದಂತಹ ಇನ್ನೊಂದು ಜ್ಞಾನದ ಹೆಜ್ಜೆಗೆ ಹೋದವರಲ್ಲ ನಾವು. ಅವಷ್ಟೇ ನಾವು ಕುಟುಂಬಸ್ಥರು. ನಮಗೆ ಎಷ್ಟು ಬೇಕಷ್ಟು ಊಟ, ತಿಂಡಿ, ಬಟ್ಟೆ, ಮೊಬೈಲು ಇಷ್ಟೇ. ಅದಕ್ಕೆ ಅಂಬಿಗರ ಚೌಡಯ್ಯ ಹೇಳ್ತಾನಲ್ಲ, ನಿಮ್ಮನ್ನ ಕುರ್ತೆ ಹೇಳ್ತಾನೆ ಅವನು. ಗೃಹಸ್ಥರು ಹೇಗಿದ್ದಾರಪ್ಪ? ಬಡತನಕ್ಕೆ ಒಂಬುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಇಡಲಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ, ಕೇಡಾದರೆ ಮರಣದ ಚಿಂತೆ, ಇಂತಿ ಹಲವು ಚಿಂತೆಯಲ್ಲಿದ್ದವರನ್ನ ಕಂಡೆನು, ಶಿವಚಿಂತೆ ಶಿವಧ್ಯಾನದಲ್ಲಿದ್ದವರನ್ನ ಒಬ್ಬರನ್ನು ಕಾಣೆನೆಂದಾತ ನಮ್ಮ ಅಂಬಿಗರ ಚೌಡಯ್ಯ ನಿಜ ಶರಣ. ನಿಮ್ಮ ಚಿಂತೆನೆ ಬೇರೆ, ನಮ್ಮ ಚಿಂತೆನೆ ಬೇರೆ. ಚಿಂತೆಗಳಲ್ಲಿ ಬಹಳ ವಿಪರೀತವಾದಂಥ ಚಿಂತೆಗಳಿದೆ. ತನ್ಮಯತೆಯ ಚಿಂತನೆ, ಅವಿಚಿನ್ಮತೆಯ ಚಿಂತನೆ. ಹಾಗಾಗಿ ಇಲ್ಲಿ ಚಿಂತನೆ, ನಮ್ಮಲ್ಲಿ ಚಿಂತೆ ನಡೆದದು, ಅದು ಮುಗಿಲಾರದ ಕತೆ. ಅದು ಬಂಡಿ ಓಡ್ತಾ ಅದ ನಿಮ್ಮ ಹತ್ರ. ನೀವೆಲ್ಲ ಇಂದ್ರಿಯ ಜ್ಞಾನತೀತರು ಅಷ್ಟೇ. ಅದನ್ನು ಮೀರಿ ನಮ್ಮ ಕೈಯಲ್ಲಿ ನಿಮ್ಮ ಕೈಯಲ್ಲಿ ಏನು ಶಕ್ತಿ ಇಲ್ಲ. ಎಲ್ಲೋ ಬಸವಣ್ಣನಂತವರ ಕೈಯಲ್ಲಿ ಪವಾಡ ಮಾಡ್ಲಿಕ್ಕೆ ಬರ್ತದೆ, ನಮ್ಮ ಕೈಯಾಗ ಬೂದಿ ಕೊಡಕ್ಕೆ ಬರ್ತದೆ. ಏನು ಕೊಡಕ್ಕೆ ಬರ್ತದ? ತಾತ ಪವಾಡ ಇದ್ದಾನಂತ. ಏನು ಪವಾಡ ಇರ್ತಾನೆ? ಪವಾಡನೂ ಇಲ್ಲ, ಭುವಾಡನೂ ಇಲ್ಲ. ತಾತ ಪವಾಡ ಪುರುಷ ಅಂತ. ಏನು ತಾತ ಪವಾಡ? ಏನು ಪವಾಡ ಮಾಡೋಕ್ಕಾಗೋದಿಲ್ಲ. ಇನ್ನೊಬ್ಬರಿಗೆ ನಾವು ಪವಾಡ ಮಾಡುವ ಶಕ್ತಿ ಇದ್ದರೆ ಅದೇ ಶಕ್ತಿಯನ್ನು ನಾವು ಇಟ್ಟುಕೊಂಡು ಈ ಸಮಾಜದಲ್ಲಿ ಬೇಕಾದಷ್ಟು ಪವಾಡ ಮಾಡಬಹುದು. ನಮ್ಮ ಹತ್ತಿರ ಒಂದೇ ಒಂದು ಶಕ್ತಿ ಇದೆ. ಏನು? ಓದಿದ್ದನ್ನು ಸರಿಯಾಗಿ ಕ್ರಮಬದ್ಧವಾಗಿ ಒಳ್ಳೆಯ ಏರು ಧ್ವನಿಯಲ್ಲಿ, ಇಡೀ ಧ್ವನಿಯಲ್ಲಿ ಸ್ವಲ್ಪ ಮನುಷ್ಯರನ್ನ ಪ್ರೀತಿ ಮಾಡಿಕೊಂಡು ಹೇಳುವಂಥ ಒಂದು ವ್ಯವಸ್ಥೆಯ ಶಕ್ತಿ ಇದೆ. ಇದನ್ನು ಮೀರಿದ ಇನ್ನೊಂದು ಶಕ್ತಿ ನಮ್ಮ ಹತ್ರ ಇಲ್ಲ. ಇಷ್ಟು ಜನ ಸೇರಿಬಿಟ್ಟಾರ ನನ್ನ ಮಾತು ಕೇಳಿ ಅಂತ ನಾನೇನಾರು ತಿಳ್ಕೊಂಡ್ರೆ ನನ್ನಂತ ಬುದ್ಧಿಗೇಡಿನೇ ಯಾರು ಇಲ್ಲ. ನೀವೆಲ್ಲ ಎದಕ್ಕೆ ಕೂತೀರಿ ಅಂತಂದ್ರೆ, ಬಹಳ ಜನ ಒಬ್ರು ಚಲೋ ಹೇಳತಾನಂತ ಕೂತೀರಿ, ಕೆಲವ್ರು ಏನು ಹೇಳತಾನ ಅಂತ ಕೂತೀರಿ, ಇನ್ನೇನು ಹೇಳಬಲ್ಲ ಅಂತ ಕುಂತಿರ್ತೀರಿ. ನೀವೆಲ್ಲರೂ ನನಗಾಗಿ ಬಂದವರಲ್ಲ, ನನಗೆ ಗೊತ್ತದ. ನಾನು ಬಹಳ ವಿಚಾರ ಮಾಡ್ತೀನಿ. ನಾವು ಭಕ್ತರ ಬೆನ್ನು ಹತ್ತುವುದಿಲ್ಲ, ಭಕ್ತರನ್ನು ಹುಲಿ ಓಡಿಸಿದಂತೆ ಓಡಿಸಬೇಕು. ನಿಲ್ಲಿಸಿದರೆ ಅವರು ನಮ್ಮನ್ನು ತಿನ್ನುತ್ತಾರೆ. ಹಾಗೆ ನಾವೆಲ್ಲರೂ ಈ ಸೃಷ್ಟಿಯ ಒಳಗಡೆ ಬಹಳ ಅತಿ ಅದ್ಭುತವಾಗಿ ಬದುಕಿರ್ತಕ್ಕಂಥದ್ದು ಪ್ರಕೃತಿಯಲ್ಲಿ ಇರ್ತಕ್ಕಂಥ ಪಂಚಭೂತಾತ್ಮಕವಾದಂಥ ಶಕ್ತಿಯಿಂದ ಈ ಮನುಷ್ಯ ಜೀವನದ ಜನನವನ್ನು ತೆಗೆದುಕೊಂಡ ಮೇಲೆ ಇಂದ್ರಿಯಾಜ್ಞಾನದಿಂದ ಬದುಕಿದ್ದೇವೆ ಅಷ್ಟೇ.
ಇದರಿಂದ ಏನು ಹೆಜ್ಜೆ ಇಡ್ಲಿಕ್ಕಾಗಿಲ್ಲ ನಮ್ಮ ಕೈಯಲ್ಲಿ. ಯಾರ ಕೈಯಲ್ಲಿ ಇನ್ನೊಂದು ಹೆಜ್ಜೆ ಇಟ್ಟು ಹೋಗಕ್ಕಾಗಲ್ಲ. ಏನಾರು ನೀವು ಇಟ್ರಿ ಅಂತ ಇಟ್ಕೊಳ್ರಿ, ಬಲ್ಲೆನೆಂಬವರ ಬಲಗೈ ನುಂಗಿತ್ತು ಮಾಯೆ. ಬಲ್ಲೆನೆಂಬವರ ಬಲಗೈ ನುಂಗಿತ್ತು ಮಾಯೆ. ಯಾರು ಬಲ್ಲೆ ಅಂತಾರ ಅವ್ನು ನುಂಗುತ್ತದಂತಿದ್ರು ಪ್ರಕೃತಿ. ನಿಜಗುಣಾನ್ ಸ್ವಾಮೀಜಿ ದೊಡ್ಡವನು ಅಂತ ಅಂಡ್ಕೊಂಡ ನುಂಗಿ ಬಿಡ್ತದ ಅವನ್ನ. ಅದಕ್ಕೆ ಮನುಷ್ಯನಿಗೆ ಅಹಂಕಾರ ಬರಬಾರದು, ಅಧಿಕಾರ ಬರಬೇಕು, ಅಹಂಕಾರ ಬರಬಾರದು. ಅಧಿಕಾರ ಬರಬೇಕು, ಅಹಂಕಾರ ಬರಬಾರದು. ಬಸವಣ್ಣನವರು ಅವತಾರದ ಕಲ್ಪನೆಯಲ್ಲಿ ನಿಂತಿದ್ದರೂ ಸಹ, ಎಂತಹ ದೊಡ್ಡ ಸ್ಥಾನದಲ್ಲಿ ಇದ್ದರೂ ಸಹ, ಎನಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ, ಎನ್ನ ಮನಸ್ಸಾಕ್ಷಿ ನಿಮ್ಮ ಪಾದ ಸಾಕ್ಷಿ, ಎನಗಿದೆ ದಿವ್ಯ ಕೂಡಲ ಸಂಗಮ ದೇವ. ಏನದು ನೋಡ್ಬೇಕು. ಇದು ಮಹಾತ್ಮರಿಗೆ ಬರ್ತದ, ನಮಗ ನಿಮಗೇನು ಬರ್ತದ? SSLC 10 ಸಲ ಫೇಲ್ ಆಗಿರ್ತಾನ, ಪಂಚಾಯಿತಿ ಮೆಂಬರ್ ಆಗಿರ್ತಾನ ಮಗ. ಏನು ಗರಿ ಬಟ್ಟೆ ಅವಂದು ನೋಡ್ಬೇಕು. ಅವನೇನಾರು ಮಾತ್ರ ನಮಸ್ಕಾರ ರೀ ಸೌಕಾರ, ನಮಸ್ಕಾರ, ಅಯ್ಯೋ ಏನು ಜಗತ್ತಿನಲ್ಲಿ ನಾವು ಯಾವ ಹುಳಗಳು ಈ ಸೃಷ್ಟಿಯ ಒಳಗಡೆ? ನಾವು ಒಂದು ಕ್ರಿಮಿ ಕೀಟಗಳು. ನಾವು ಈ ಭೂಮಂಡಲದ ಒಳಗಡೆ ನಾವೊಂದು ಕ್ರಿಮಿ, ಒಂದು ಕೀಟ. ನಾವು ಹೀಗೆ ಕ್ರಿಮಿಕೀಟಗಳು ನಾವು. ಎಲ್ಲಿ ಬುದ್ಧ, ಎಲ್ಲಿ ಬಸವಣ್ಣ, ಎಲ್ಲಿ ಸಾಕ್ರಟೀಸ್, ಎಲ್ಲಿ ಅಥಿನಿಯ ಶಿವಯೋಗಿ, ಎಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರರು, ಎಲ್ಲಿ ಸಿದ್ಧಾರೂಢರು, ಅವರೆಲ್ಲ ಎಲ್ಲಿ? ಅವ್ರು ಎಂಥವರು? ನಾವೆಷ್ಟು ಸ್ತನ. ಇವತ್ತು ಯಾರೋ ಬಂದು ಹೇಳಕತ್ತಿದ್ರು, ಅಪ್ಪುಗಳೇ ನೀವು ಆಧುನಿಕ ಬಸವಣ್ಣ ಅಂತ. ನನ್ನ ನೀನು ಹಾಳು ಮಾಡಕ್ಕೆ ಬಂದಿಯೇನು ಅಂತ ಕೇಳದೆ ಅವನ್ನ. ನೀನು ಹಾಳು ಮಾಡಕ್ಕೆ ಬಂದಿಯೇನು? ಬಸವಣ್ಣವ್ರು ಹೇಳುತ್ತಾರೆ, ಹೊಗಳಿ ಹೊಗಳಿ ಎನ್ನನ್ನು ಹೊನ್ನ ಶೂಲಕ್ಕೆ ಏರಿಸಿದರಯ್ಯ. ಹಾಗಾಗಿ ಮಹಾತ್ಮರು ಈ ಸೃಷ್ಟಿಯೊಳಗಡೆ ಬಹಳ ಚೆನ್ನಾಗಿ ಜನನವಾಗಿ ನಮ್ಮನ್ನು ಎಚ್ಚರಿಸ್ತಾ ಇರ್ತಾರೆ. ಅವರು ತೋರಲು ಮಾನವ ರೂಪ, ಭಾವಿಸಲು ಹರರೂಪ. ನೋಡ, ತೋರಲು ಮಾನವ ರೂಪ, ಭಾವಿಸಲು ಹರರೂಪ. ನೋಡ್ಲಿಕ್ಕೆ ಮನುಷ್ಯರಾಗಿ ಇರ್ತಾರೆ, ಒಳಗಡೆ ನೆಗೆಟಿವ್ ಪಾಸಿಟಿವ್ ಮೀರಿ ಇನ್ಫಿನಿಟಿಯ ವಾದದಲ್ಲಿ ಇರ್ತಾರೆ. ವೃತ್ತಿ ಜ್ಞಾನ ಅಂತಾರೆ. ನಮ್ಮದು ಇಂದ್ರಿಯ ಜ್ಞಾನ, ಅವ್ರದ್ದು ವೃತ್ತಿ ಜ್ಞಾನ. ಮಹಾತ್ಮರ ಜ್ಞಾನ ಏನು? ವೃತ್ತಿ ಜ್ಞಾನ. ಅವರಿಗೆ ಜ್ಞಾನ ಹೇಗಿರ್ತದಂದ್ರ, ಅವ್ರ ನಾಲೆಡ್ಜೇ ಬೇರೆ, ಅವರು ನೋಡುವುದೇ ಬೇರೆ, ಅವರು ತಿಳಿಯುವುದೇ ಬೇರೆ. ಆ ನಿಲುವಿನ ವೃತ್ತಿ ಜ್ಞಾನಕ್ಕೆ ಬರಬೇಕಾದ್ರೆ ಬಹಳ ಕಷ್ಟ. ಎಲ್ಲೋ ದೂರಕ್ಕೆ ಒಬ್ಬೊಬ್ಬರು ಹುಟ್ಟುತ್ತಾರೆ. ಹುಟ್ಟುತ್ತಾ ಮರುಗದ ಪರಿಮಳದಂತೆ ಅವತಾರ. ಹುಟ್ಟುತ್ತಾ ಮರುಗದ ಪರಿಮಳದಂತೆ ಬಂದವರವರೆಲ್ಲರೂ. ಹಾಗಾಗಿ ನಮಗೆಲ್ಲರಿಗೂ ಏನಾಗಿದೆ, ಈ ಇಂದ್ರಿಯ ಜ್ಞಾನದಲ್ಲೇ ನಾವೆಲ್ಲರೂ ಬದುಕಿಬಿಟ್ಟಿದ್ದೇವೆ. ಅದನ್ನ ಮುಂದೆ ಇನ್ನೊಂದು ಹೆಜ್ಜೆ ಇದೆ ಎನ್ನುವುದನ್ನೇ ನಾವು ನೋಡಿಲ್ಲ. ನಾವೆಂಥವರು ಅಂತಂದ್ರೆ ಇಂದ್ರಿಯ ಜ್ಞಾನದಲ್ಲಿ ಬದುಕಿರೋರು. ಅದಕ್ಕಾಗಿ ಬಸವಣ್ಣ ಹೇಳಿದ, ಆನೆಯನ್ನೇರಿಕೊಂಡು ಹೋದಿರೆ ನೀವು, ಕುದುರೆಯನ್ನೇರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಹೋದಿರೆ ನೀವು, ಸತ್ಯದ ನಿಲುವನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಎಂಥ ವಚನ ಇಟ್ಟ ನೋಡ್ರಿ. ಸತ್ಯದ ನಿಲುವನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ಆನೆಯನ್ನೇರಿಕೊಂಡು ಹೋದವ್ರು ಹೋಗಿಬಿಟ್ರು. ಏನು ಅಲೆಕ್ಸಾಂಡರ್ ಈ ಇಡೀ ಜಗತ್ತನ್ನೇ ಗೆಲ್ತೀನಿ ಅಂತ ಬಂದ, ಏನಾಗ್ತದ? ಮೈಸೂರು ಮಹಾರಾಜರು ಸಿಂಹಾಸನದ ಮೇಲೆ ಕುಂತಿದ್ರು. ಪ್ರಜಾಪ್ರಭುತ್ವ ಬಂದಾಗ ಜಯಚಾಮರಾಜೇಂದ್ರ ಒಡೆಯರಿಗೆ ಬೋನ್ ಕ್ಯಾನ್ಸರ್ ಆದಾಗ ಊಟ ಮಾಡ್ಲಿಕ್ಕೆ ಹಣ ಇರಲಿಲ್ಲ. ನಮ್ಮ ಸೃಷ್ಟಿಯ ಒಳಗಡೆ ಮಹಾತ್ಮರು ಹೇಳಿದ ಮಾತಿನ ಕಡೆಗೆ ನಮ್ಮ ಗಮನ ಇಲ್ಲ ಯಾರಿಗೂ. ಯಾವ ಮಹಾತ್ಮರು ಏನು ಹೇಳಿ ಹೋಗಿದ್ದಾರೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ಈ ಸೃಷ್ಟಿಯೊಳಗಡೆ ಯಾರಿಗೂ ಬರಲಿಲ್ಲ ನಮಗೆ. ಆನೆಯನ್ನೇರಿಕೊಂಡು ಹೋದಿರೆ ನೀವು, ಏನು ಆನೆ, ಒಂಟೆ, ಕುದುರೆ, ಅಬಾಬಾ, ಏನ್ ನೋಡ್ಬೇಕು, ಏನು ಕೆಂಪು ಲೈಟು, ಬಾವ್ ಬಾವ್ ಅಂತವ ನಾಳೆ.
ನಾಳೆ ನೋಡ್ಬೇಕು ಭೌ ಭೌ ಅಂತವು, ಈ ಕಡೆಯಿಂದ ಆ ಕಡೆಂಗೆ ಈ ಕಡೆ ಏನು ಓಡಾಡ್ತದ. ನಾವು ತಿಳ್ಕೊಂಡಿವಿ ಆಯ್ತು ನಮ್ಮನ್ನೆಲ್ಲ ಉದ್ಧಾರ ಮಾಡು. ಸ್ವಾಮಿ, ಜಗತ್ತಿನಲ್ಲಿ ಯಾರೂ ಉದ್ಧಾರ ಮಾಡೋದಿಲ್ಲ, ನಮ್ಮನ್ನು ನಾವೇ ಉದ್ಧಾರ ಮಾಡಿಕೊಳ್ಳಬೇಕಾಗಿದೆ ಅಂತಕ್ಕಂಥದ್ದು. ಮದುವೆ ಮಾಡಿಸಬಹುದಲ್ಲದೆ ಪುರುಷಾರ್ಥ ಕೊಡಲು ಸಾಧ್ಯವಿಲ್ಲ. ಸತ್ಯದ ನಿಲುವಿನ ಅರಿವಿನ ಪ್ರಜ್ಞೆ ಬರಬೇಕು ನಮಗೆಲ್ಲರಿಗೂ. ಮಹಾತ್ಮರು ಏನು ಹೇಳಿ ಹೋಗಿದ್ದಾರೆ ಅನ್ನೋದು ನಮಗೆ ಯಾರಿಗೂ ಇನ್ನೂ ಗೊತ್ತಾಗಿಲ್ಲ. ನಾವು ಯಾಕೆ ಇಷ್ಟು ಕಷ್ಟದಲ್ಲಿದ್ದೀವಿ ಸಂಸಾರಿಗಳಂದ್ರೆ, ನಾವು ಸರಿಯಾದಂತಹ ಅವರ ಜ್ಞಾನದ ಕಡೆಗೆ ಹೆಜ್ಜೆ ಇಟ್ಟಿಲ್ಲ. ನಾವ್ಯಾರು ಹೆಜ್ಜೆ ಇಟ್ಟಿಲ್ಲ. ಆನೆಯನ್ನೇರಿಕೊಂಡು ಹೋದಿರೆ ನೀವು, ಏನು ಆನೆ, ಒಂಟೆ, ಕುದುರೆ, ಕಾಲಾಳು, ಮಹಾರಾಜರು. ಬುದ್ಧ ಮಹಾರಾಜನಾಗೇ ಇದ್ದ. ಬುದ್ಧ ಈ ದೇಶದಲ್ಲಿ ಮಹಾರಾಜನಾಗಿ ಇದ್ದವನೇ. ಬಂಗಾರದ ಚಮಚವನ್ನ ಬಾಯಲ್ಲಿ ಇಟ್ಟುಕೊಂಡು ಬಂದವನು ಬುದ್ಧ. ಬಂಗಾರದ ಚಮಚವನ್ನ ಬಾಯಲ್ಲಿ ಇಟ್ಟುಕೊಂಡು ಬಂದವನು ಬುದ್ಧ. ಬಂಗಾರದ ಸಿಂಹಾಸನದ ಮೇಲೆ ಕುಳಿತವನು ಬುದ್ಧ. ಮದುವೆ ಆಗಿದ್ದ, ಮಗುವನ್ನ ಪಡೆದಿದ್ದ. ಸುಮ್ಮನೆ ಹೊರಗಡೆ ಹೀಗೆ ಬಂದು ತಿರುಗಾಡಿಕೊಂಡು ನೋಡಿದ ಕೂಡಲನಿಗೆ ಬುದ್ಧನಿಗೆ ಇಂದ್ರಿಯಾತೀತವಾದ ಸುಖ ಇತ್ತು. ಬುದ್ಧನಿಗೆ ಏನು ವೈಭವ, ಏನು ಬಂಗಾರ, ಅದು ಏನು ಒಡವೆ, ಏನು ಹೆಂಡತಿ, ಹೀಗೆ ಇದ್ದ. ಹೊರಗಡೆ ಹೀಗೆ ಬಂದವನಿಗೆ ಬುದ್ಧನಿಗೆ ಒಂದು ರೀತಿಯಲ್ಲಿ ಹೀಗೆ ಒಂದು ಕುಷ್ಠರೋಗಿಯನ್ನ ಒಂದು ಸತ್ತಂತ ಶವವನ್ನ ನೋಡಿದ ಕೂಡಲೇ ಬುದ್ಧನಿಗೆ ಅನಿಸ್ತು, ಇದೇನು, ಅವನು ಮನುಷ್ಯ, ನಾನು ಮನುಷ್ಯ, ಅವನು ನನ್ನಂತೆ ಇದ್ದಾನೆ, ನಾನು ಅವನಂತೆ ಇದ್ದೇನೆ. ಆದರೆ ಅವನ ಕೈಗಳಲ್ಲೆಲ್ಲವೂ ಕುಷ್ಠರೋಗಗಳು ಬಂದು ಹುಳಗಳು ಹೀಗೆ ಮಿಜುತ್ತಾ ಇದೆ. ಇವನು ರೋಗಿಯಾಗಿ ಇಲ್ಲಿದ್ದಾನೆ, ಇವನಿಗೂ ನನಗೂ ಏನು ವ್ಯತ್ಯಾಸ ಅನ್ನತಕ್ಕಂಥ ನೆಗೆಟಿವ್ ಪಾಸಿಟಿವ್ ಚಿಂತನೆ ಶುರು ಆಯಿತು. ನೀವೆಲ್ಲರೂ ಇಲ್ಲಿ ಕುಳಿತಿದ್ದೀರಲ್ಲ, ಸುಮ್ಮನೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ ಕುಷ್ಠರೋಗಿನ ಒಂದು 2 ನಿಮಿಷ ನೋಡೋದು. ಕಣ್ಣುಗಳಲ್ಲೆಲ್ಲ ಹೀಗೆ ತಿವಿರಿ ಬಿಟ್ಟಿರ್ತದೆ, ಕೈಗಳೆಲ್ಲ ಹೀಗೆ ಮುದಿರ್ತದೆ, ಹುಳಗಳಲ್ಲೇ ತಿಂತಾ ಇರ್ತದೆ. ಅವನು ಒಂದು ಸಲ ನೋಡ್ಬಿಟ್ಟು, ದೇವರೇ, ಅವನಿಗಿಂತ ನನ್ನನ್ನು ಚೆನ್ನಾಗಿಟ್ಟಿದೆ ಈ ಜಗತ್ತಿನಲ್ಲಿ, ಇದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಏನಿದೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆ ನಮ್ಮಲ್ಲಿ ಇಷ್ಟೇ, ಇನ್ನೇನು ಅಲ್ಲ. ಸುಮ್ಮನೆ ನೋಡದ ಬುದ್ಧ ಒಂದು ಸಲ ಹೀಗೆ ಕಣ್ಣು ತೆರೆದು ನೋಡಿದಂತ ಬುದ್ಧನಿಗನಿಸ್ತು, ಇದೇನಿದು ವಿಚಿತ್ರ ಅಂದ. ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತೆಗೆದುಕೊಂಡು ಬಾ ಅಂದ. ನೋಡ್ರಿ ಎಷ್ಟು ದೊಡ್ಡವರು. ಬಸವಣ್ಣ ಹೀಗೆ ನೋಡ್ದ, ಮನೆಯಲ್ಲಿರುವಂತಹ ಘಟನೆಗಳನ್ನು ಹೀಗೆ ನೋಡ್ದ. ಒಂದು ಕಡೆ ತಂದೆ ಮುಪ್ಪಾಗಿದ್ದರು, ತಾಯಿ ಮುಪ್ಪಾಗಿದ್ದಳು, ಸೋದರತ್ತೆ ಮುಪ್ಪಾಗಿದ್ದಳು. ಹೊರಗಡೆ ಬಂದ್ರೆ ಜಗತ್ತಿನಲ್ಲಿ ಎಲ್ಲರೂ ಮುಪ್ಪಾದಂತ ದೇಹಗಳಿದ್ದುವು. ಒಂದು ಸಲ ಹೀಗೆ ಕಣ್ಣು ಹರಿಸಿ ನೋಡಿ ಹೇಳ್ದ, ನೆರೆ ಕೆನ್ನೆಗೆ, ತೆರೆಗಲ್ಲಕ್ಕೆ, ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಅಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲ ಹಿಡಿಯದ ಮುನ್ನ, ಮುಪ್ಪಿಂದೊಪ್ಪ ಒಳೆಯದ ಮುನ್ನ, ಮೃತ್ಯು ಮುಟ್ಟದ ಮುನ್ನ ಪೂಜಿಸೋ ನಮ್ಮ ಕೂಡಲ ಸಂಗಮ ದೇವನ. ಆಲ್ ಟೈಮ್ ನಾಟ್ ಅವರ್ ಟೈಮ್ಸ್. ದೇವರು ಕೊಟ್ಟಿರುವ ಜ್ಞಾನವನ್ನು ಸರಿಯಾಗಿ ತೆರೆದು ನೋಡಬೇಕು ನಾವೆಲ್ಲರೂ. ನೋಡ್ರಿ, ಹೀಗೆ ಬುದ್ಧ ನೋಡ್ದ, ಬಿಟ್ಟು ಬಂದ 2000 ವರ್ಷ ಆದ್ರೂ ಬುದ್ಧ ಉಳಿದ. ಬಸವಣ್ಣ ಹೀಗೆ ಮನೆಯಲ್ಲಿ ನೋಡಿದ್ರು, 8 ವರ್ಷದೊಳಗಡೆ ವಿಚಾರ ಮಾಡಿದ್ರು, ಏನಿದು, ತಾಯಿ ಹೀಗೆ ಕುಳಿತಿದ್ದಾಳೆ, ಸೋದರತ್ತೆ ಹೀಗೆ ಕುಳಿತಿದ್ದಾಳೆ. ಇದಕ್ಕೆ ಇಂದ್ರಿಯ ಜ್ಞಾನ ಅನ್ನೋದು. ನಮ್ಗಳಿಗೆ ನೋಡ್ಬೇಕು, ನೀವೆಲ್ಲರೂ ಚೆನ್ನಾಗಿ ನೋಡ್ಬೇಕು. ನಾವ್ಯಾರು ನೋಡ್ತಾನೇ ಇಲ್ಲ. ನಮ್ಮದು ಜೀವನ ಎಷ್ಟು ಹೊಲಸಾಗಿದೆ ಅಂದರೆ, ಪ್ರತಿದಿನ ನಮ್ಮ ಬದುಕುಗಳು ಬರೀ ದಟ್ಟಿ, ಇನ್ನೊಬ್ಬರನ್ನ ಹಾಳು ಮಾಡುವ ಮನಸ್ಸುಗಳು ನಮ್ಮದು. ಛೇ 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 ಛೇ, ಇದಾಗಬಾರ್ದು ಅಂತಾರೆ ಶರಣರು. ಇದು ಎಂದೂ ಆಗಬಾರ್ದು ಅಂತಾರೆ. ಅದರಲ್ಲೂ ಅಂತೂ ಇನ್ನೊಬ್ಬರು ಬದುಕನ್ನು ಕೆಡಿಸುವುದೇ ನಮ್ಮ ದೊಡ್ಡ ಬದುಕು. ಸತ್ಯದ ನಿಲುವನರಿಯದೆ ನರಕಕ್ಕೆ ಭಾಜನವಾದಿರಲ್ಲ. ನಾವು ಎದಕ್ಕಾಗಿ ಹುಟ್ಟಿ ಬಂದಿದ್ದೇವೆ ಅನ್ನತಕ್ಕಂಥ ಅರಿವಿನ ಪ್ರಜ್ಞೆಯನ್ನು ಕಳೆದುಕೊಂಡು ಬದುಕಿದ್ದೇವೆ ಈ ಸೃಷ್ಟಿಯ ಒಳಗಡೆ.
ಆದರೆ ಬುದ್ಧನಿಗಾಗ ಅನಿಸ್ಲಿಲ್ಲ, ಬಸವಣ್ಣನಿಗಾಗ ಅನಿಸ್ಲಿಲ್ಲ. ಬಸವಣ್ಣ ಅಂದ, ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಅಂದ, ಬೆನ್ನು ಬಾಗಿ ಅಂದ, ಹೊನ್ನೆರಿಗಂಗಾಗದ ಮುನ್ನ. ಎಂಥ ವಚನ ರೀ ಇದು. ಸುಮ್ಮನೆ ಬರೆದಿಟ್ಕೊಳ್ರಿ. ಯಾರು ಈ ವಚನ ಯಾರು ಬರ್ಕೋಬೇಕು ಗೊತ್ತೇನ? ಬೈಕ್ ಮ್ಯಾಗ ಕೂತ್ಕೊಂಡು ಪಾನ ಪರಾಗ ಹಾಕೋತ ಪಿಚ್ಕಂತ ರೋಡಲ್ಲಿ ಉಕ್ಕೋತ, ಏ ಯುವಕರೇ, ಒಂದು ನೋಟ್ ಬುಕ್ ಇಟ್ಕೊಂಡು ಪ್ರಿನ್ಸಿಪಾಲ್ ಮುಂದೆ ಏನೋ ಪಿರಿಯಡ್ ಹೋಯ್ತೀಯಲ್ಲೋ ಮಗನ ದಿಮಾಕ್ ಮಾಡ್ಕೋತ, ತಂದೆ ತಾಯಿನ ಮರೆತು ಹೆಣ್ಮಕ್ಳು ಯೌವನ ತುಂಬುತ್ತದ, ಕಡು ದರ್ಪವೇರಿದ ಒಡಲೆಂಬ ಬಂಡಿ ತುಂಬಿಬಿಟ್ಟದ. ರೂಪದ ಮದ, ಯೌವನದ ಮದ, ಕುಲ ಮದ, ಛಲಮದ, ವಿದ್ಯಾಮದ, ರಾಜ್ಯ ಮದಗಳು ತುಳ್ಕತ್ತದ. ಹಂಗೆ ನೋಡ್ಬೇಕು, ಅಹಂಕಾರ, ಟಿವಿ, ತೃಣ. ಈ ಸೃಷ್ಟಿಯ ಒಳಗಡೆ ನಾವೆಲ್ಲರೂ ತೃಣ ಮಾತ್ರರು. ಇದನ್ನೇ ಬುದ್ಧ ಹೇಳಿದು, ಇದನ್ನೇ ಬಸವಣ್ಣ ಹೇಳಿದು. ಇನ್ನೇನು ಹೇಳಿಲ್ಲ ಬಸವಣ್ಣ ಇನ್ನೇನು ಹೇಳಲಿಲ್ಲ. ಈ ಸೃಷ್ಟಿಯ ಒಳಗಡೆ ಹೇಗೆ ಬದುಕಬೇಕು ಅಂತ ಹೇಳಿದ್ರು ಅಷ್ಟೇ. ನಾವೆಲ್ಲರೂ ಬದುಕಲದು ಕಲೀಲೇ ಇಲ್ಲ. ಏನ್ ನೋಡ್ಬೇಕು, ಎಷ್ಟು ಟಿವಿ. ನೆರೆ ಕೆನ್ನೆಗೆ, ಬಸವಣ್ಣದೇನು ವಚನ, ತೆರೆಗಲ್ಲಕ್ಕೆ ನೆರೆ ಬರ್ತದಪ್ಪ ತಲೆಗೆ, ಗೋಡ್ರೇಜ್ ಹಚ್ಚುತ್ತೀನಿ ಮಗನ ಅಂತಾನೆ. ಏನ್ ಹಚ್ಚುತ್ತಾನ? ಗೋಡ್ರೇಜ್ ಹಚ್ಚುತ್ತಾರ ತಲೆ. ಬೆಳಗಾಗೈತೆ ನೆರೆ ಕೆನ್ನೆಗೆ. ನಾನು ಇನ್ನೂ ಮಿಸ್ ಆಗಿ ಕಾಣಬೇಕು, ಒಂದಿನ ಮಿಸ್ ಆಗಿ ಹೋಗ್ತೀವೋ. ಇದೇ ಇವತ್ತಿನ ಪಾಠ. ನಿನ್ನೆ ಗಡಸು, ಒಂದು ದಿವಸ ಹಂಗ ಹೋಗ್ತದ, ಒಂದು ದಿವಸ ನಂದು ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ. ತೆರೆಗಳು ಹಾಗೆ ತುಂಬುತ್ತದೆ ಮುಖದಲ್ಲಿ. ಇಲ್ಲಿ ಹಲ್ಲು ಹೋಗಿ, ಅಬ್ಬಾ ಹಲ್ಲು ತೆಗಿ, ಹಲ್ಲುನ ಶೆಟ್ ಆಗ್ತೀನಿ ಅಂತಾರ. ತಮ್ಮ ಹಲ್ಲು ತೆಗಿ, ಹಲ್ಲಿನ ಶೆಟ್. ಇಬ್ರು ಗಂಡ ಹೆಂಡ್ತಿರಿದ್ರು, ಬಹಳ ಬ್ಯೂಟಿಫುಲ್ ಗಂಡ ಹೆಂಡ್ತಿರೋರು, ಮೇಡ್ ಫಾರ್ ಈಚ್ ಅದರ್ಸ್. ಈ ಜಗತ್ತಿನಲ್ಲಿ ಅವರಂತ ಗಂಡ ಹೆಂಡ್ತಿರೇ ಇರಲಿಲ್ಲ. ಇಬ್ರು ಮಾರ್ಕೆಟ್ಗೆ ಹೋಗಬೇಕಾದ್ರೂ ಇಬ್ರು ಜೊತೆಲೇ ಹೋಗೋದು, ಸಾಮಾನು ತರಬೇಕಾದ್ರೂ ಜೊತೆಯಲ್ಲೇ ಹೋಗೋದು, ಅಂಗಡಿಗೆ ಹೋಗ್ಬೇಕಾದ್ರೂ ಜೊತೆಯಲ್ಲಿ ಹೋಗೋದು. ಊಟ ಮಾಡುವಾಗ ಅವರು ಊಟ ಮಾಡಿದ ಮೇಲೆ ಈಕೆ ಊಟ ಮಾಡ್ತಿದ್ಲು, ಈಕೆ ಊಟ ಮಾಡಿದ್ಮೇಲೆ ಅವನು ಊಟ ಮಾಡ್ತಿದ್ರು. ಪಕ್ಕದ ಮನೆ ಸಂಗಮ ಅಂದ್ಲು, ಎಲ್ಲ ಜೊತೆಗೆ ಎಲ್ಲಾನು ತರಕ್ ಹೋಗ್ತೀರಿ, ಊಟ ಮಾಡಾಗ ಅವನ ಮೇಲೆ ನೀವ್ ಮಾಡ್ತೀವಿ, ನೀವ್ ಮಾಡಿದಾಗ ಅವ ಮಾಡ್ತೀವಿ, ಇಬ್ರು ಕೂಡ ಮಾಡಬೇಡ. ಇಲ್ಲ, ನಮ್ಮಿಬ್ಬರಿಗಿರೋ ಹಲ್ಲಿನ ಶೆಟ್ಟನು ಒಂದೇ ಅಂದ್ಲು ಆಕೆ. ಅನ್ನಕ್ಕೆ, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು. ಜ್ಞಾನ ಹಿಂಗ್ ಬರ್ಬೇಕು ನಮಗೆ. ಸುಖ ಫ್ರಿಡ್ಜ್ ಒಳಗಿಲ್ಲ, ಟಿವಿ ಒಳಗಿಲ್ಲ, ಮನೆ ಒಳಗಿಲ್ಲ, ಹೊಲದಾಗಿಲ್ಲ. ದ ಅಂಡರ್ಸ್ಟ್ಯಾಂಡಿಂಗ್ ಇಸ್ ದ ಬೆಸ್ಟ್ ಕ್ಯಾರೆಕ್ಟರ್.